ಮುಂದ್ಗಡೆ ಹೋಗಿ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಎಷ್ಟು 9 ವರ್ಷದ ವ್ರತ ಮಾಡಿದ್ದೀನಮ್ಮ. ಈಗ 9 ವರ್ಷದ ಹತ್ರ ಬನ್ನಿ. 9 ವರ್ಷದ ವ್ರತವನ್ನು ಪೂಜೆ ಮಾಡಿದಾರೆ ನಮ್ಮ ತಾಯಿ. ಬೋರ್ವೆಲ್ ಹಾಕ್ಸಿದ್ರಂತೆ, ಏನಾಯ್ತು ಒಂದು 2 ಮಾತು ಹೇಳಮ್ಮ. ನೀರು 9 ಬೋರ್ವೆಲ್ ಹಾಕಿದ್ದೇವ್ರಿ, ಬಿದ್ದಿದ್ದಿಲ್ರಿ. ಈಗ ವ್ರತ ಹೇಳಿದ್ಮೇಲೆ 2ನೇ ಗುರುವಾರ ವ್ರತ ಮಾಡಿದ್ವಿ, ಬಿದ್ದವ್ರಿ 2 ಇಂಚ್ ಬಿದ್ದವ್ರಿ. 2 ಇಂಚು ನೀರು ಬಂದಿದೆ. ಈಗ ವ್ರತ ಮಾಡಿದ್ಮೇಲೆ ಬಂದಿದೆ. ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ನಿಮಗೆ ಪವಾಡ ಮಾಡಿದ್ದಾರೆ. 2 ಗುರುವಾರ ಆಯ್ತು. ನೀವು ನಾನು ಎಲ್ಲಿ ಭೇಟಿದ್ರಿ? ಮಂತ್ರಾಲಯದಲ್ಲಿ ಭೇಟಿದ್ರಿ. ಆ ರಘು ಸ್ವಾಮಿಯವ್ರ ಹತ್ರ ನಾನು ನಿಮಗೆ ನಂಬರ್ ಇಸ್ಕೊಂಡಿರ್ತೀನಿ. ಈಗಾಗುತ್ತೆ ತಲೆ ಕೆಡಿಸ್ಕೊಬಿಡಿ. ನಾನು ಸಿಗೋದೇ ಕಷ್ಟ, ಸಿಕ್ಬಿಟ್ಟಿದ್ದೀನಿ ಇವಾಗ. ಆಯ್ತು, ಪವಾಡ ಆಯ್ತು, ನಾಳೆ ಬರ್ಬೇಕು. ಆಯ್ತು, ಇವತ್ತು ಟೈಮ್ ಇಲ್ಲ, ಸಂಚಾರದಲ್ಲಿ ವರ್ಷದಿಂದ ಕೆಲಸ ಭಾರಿ ಇತ್ತು ನಮ್ಮದು. ಈಗ ಪವಾಡ ಆಗುತ್ತೆ. ಆಯ್ತು, ಇವಾಗ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಕ್ಚುಲಿ ಪ್ರತಿ ಒಬ್ಬೊಬ್ಬರು ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ. ಅದೇ ಮುಖಾಂತರದಲ್ಲಿ ಅಲ್ಲಿ ತೋರಿಸಿ ಕಾಣಿಸ್ತದಲ್ವಾ, ಅಲ್ಲಿ ಇದ್ದಾರೆ, ಒಳಗಡೆ ಇದ್ದಾರೆ. ಪ್ರತಿ ಒಬ್ಬೊಬ್ರು ಒಂದೊಂದು ಶಾಪಲ್ ಕೂಡ ಇಟ್ಟಿದ್ದೀರಾ. ರಾಯರ್ ಫೋಟೋ ಪ್ರತಿ ಒಂದೊಂದು ಮನೇಲಿ ಬರಬೇಕು. ಒಬ್ಬೊಬ್ರು ಶಾಪಲ್ ಕೂಡ ರಾಯರ್ ಫೋಟೋ ಬರಬೇಕು. ಅದೇ ರೀತಿಯಾಗಿ ರಾಧಾಕೃಷ್ಣ ಅವ್ರ ಫೋಟೋನು ಬರಬೇಕು. ರಾಧಾಕೃಷ್ಣ ಅವ್ರು ಇಲ್ವಾ? ಒಳಗಡೆ ಇದ್ದೀರಾ? ರಾಧಾಕೃಷ್ಣ ಅವ್ರು ಒಳಗಡೆ ಇಟ್ಟಿದ್ರಂತೆ. ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಇವ್ರಿಗೂ ಪವಾಡ ಆಗಿತ್ತು. ಇವ್ರದ್ದು ಹೊಟ್ಟೆಯಲ್ಲಿ ತುಂಬಾ ಇಷ್ಟು ದಪ್ಪ ಆಗಿತ್ತು, ಅದು ಕೂಡ ಕಮ್ಮಿ ಆಗಿದೆ. ಮತ್ತೆ ಕಾಲು ನಡಿಲಿಕ್ಕೆ ಬರ್ತಿದಿಲ್ರಿ, ಅದು ಒಂದು ಪವಾಡ ಆಗ್ಯದ. ಕಾಲು ನಡಿಲಿಕ್ಕೆ ಬರ್ತದೆ. ಹೆಂಗೆ, ಯಾವ ತರ, ಏನಾಯ್ತು? ಇದು ಹಿಡ್ಕೊಂಡು ಕುಂತ್ರೆ ಎದಳ ಬರ್ತಿಲ್ಲ. ಆಮೇಲೆ ನಡೆದ್ರೆ ಬಹಳ ತ್ರಾಸ ಆಗಿತ್ತು. ನಾನು ಬಟ್ 1 ಕಿಲೋಮೀಟರ್ ನಡೆದ ಆಗ್ತದೆ, ಬಟ್ 500 ಮೀಟರ್ ನಡೆದ ಆಗ್ತದಲ್ರಿ. ನಾನು 3 ಕಿಲೋಮೀಟರ್ ನಡೆದೆ. ನಾವು ಆ ಥರ 5 ಕಿಲೋಮೀಟರ್ ನಡಿ, ಇದು 500 ಮೀಟರ್ ನಡೆಯೋಕ್ಕೂ ಕಷ್ಟ ಆಗಿತ್ತಂತೆ. ಇವತ್ತು 3 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀರಾ ನೋಡಿ. ಮತ್ತೆ 9 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್. ಇವರ ಲೈಫಿನಲ್ಲಿ ಫಸ್ಟ್ ಟೈಮ್ 9 ಕಿಲೋಮೀಟರ್, 3 ಕಿಲೋಮೀಟರ್ ಸಪ್ರೇಟು. ಮಾದಾವರ ಬ್ರಿಡ್ಜ್ ಇಂದ ನೀವು ನಂತರ ಪಾದಯಾತ್ರೆ ಬಂದಿದ್ರ 9 ಕಿಲೋಮೀಟರ್. ಅಲ್ಲಿಂದ ಮಂತ್ರಾಲಯದವರೆಗೂ ನಾನು ಎಷ್ಟು ಸ್ಪೀಡ್ ಹೋಗಿದ್ದೀನಿ ನೀವೆಲ್ಲರೂ ನೋಡಿರ್ತೀರಾ. ನಾನು ಅಷ್ಟು ಸ್ಪೀಡಲ್ಲಿ ಹೋಗುವಾಗ ನನ್ನ ಜೊತೆ ಬಂದಿದ್ದಾರೆ. ಇದೇ ಅದ್ಭುತವಾದ ಪವಾಡ. ಅವ್ರ ಕಾಲು ಇವತ್ತ ಪರವಾಗಿಲ್ಲ. ಇದಕ್ಕೆಲ್ಲ ಪ್ರತಿಫಲ ಯಾರು ಗೊತ್ತಾ? ಈ ತಾಯಿದು. ಯಾಕಂದ್ರೆ ಈ ತಾಯಿ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ಯಶಸ್ವಿ ಕಂಡಿದ್ದಾರೆ. ಅದೇ ಮುಖಾಂತರದಲ್ಲಿ ಇವರು ದುಡ್ಡು ಬರ್ಬೇಕಾಗಿತ್ತು. ಇವರು ಕೂಡ ನಿಮ್ಮ ಮನೆಗೆ ಬಂದಿದ್ದೆ. ನಾನು ನಿಮ್ಮ ಮನೆಗೂ ಬಂದಿದ್ದೆ, ಪೂಜೆ ವಿಧಾನವೂ ತಿಳಿಸ್ಕೊಟ್ಟಿದ್ದೀನಿ, ಪೂಜೆನೂ ಮಾಡಿದ್ದಾರೆ, ದೀಪನೂ ಹಚ್ಚಿದ್ದೀನಿ, ನಾನು ಕೂಡ ಹಚ್ಚಿದ್ದೀನಿ. ಇವತ್ತು ಅವ್ರು ಕೂಡ ದುಡ್ಡು ಬಂದಿದೆ. ಈ ತಾಯಿದು ದುಡ್ಡು ಬಂದಿದೆ. ಈ ಒಂದೇ ಮನೆಯವರೇ ಇವರು.
ಆದ್ರೆ ಇವ್ರಿಗೂ ಕೂಡ ಪವಾಡ ಅಂದ್ರೆ ಇವ್ರಿಗೆ ಗೊತ್ತಿಲ್ದಂಗೆ ಇವ್ರು ದುಡ್ಡು ಕೊಟ್ಟಿದ್ರು. ಹೌದಾ? ಯಜಮಾನರಿಗೆ ಗೊತ್ತಿಲ್ದಂಗೆ ಇವ್ರು ದುಡ್ಡು ಕೊಟ್ಟಿದ್ರಂತೆ. ಆ ದುಡ್ಡು ಕೂಡ ಇಂದು ತಿರುಗಿ ಬಂತು. ಇದೇ ರಾಯರ ಪವಾಡ. ರಾಯರು ನೀರು ಕೊಟ್ಟಿದ್ದು ಪ್ರಸಾದ ಶುಗರ್ ಸಲ್ಲದೆ ಶುಗರ್ ಲೆವೆಲ್ ಆಗಿದೆ. ಒಂದು ತೀರ್ಥವನ್ನು ಕೊಡ್ತೀನಿ ಪ್ರತಿಯೊಬ್ಬೊಬ್ರು, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಯಾರಿಗೇ ಆಗಲಿ. ಯಾಕಂದ್ರೆ ಇವತ್ತು ಶುಗರ್ ಇತ್ತಾ, ಆ ಶುಗರ್ ಇರೋದ್ರಿಂದ ಇವತ್ತು ಆ ಏನೋ ಒಂದು ಪ್ರಸಾದವನ್ನು ಕೊಡ್ತೀನಲ್ಲ, ಆ ಕೊಡೋದ್ರಿಂದ ಇವತ್ತು ಅವ್ರಿಗೆ ಶುಗರ್ ಕೂಡ ಕಮ್ಮಿ ಆಗಿದೆ, ಲೆವೆಲ್ ಆಗಿದೆ. ಅವರು ಅತರ್ಗ ಬಾಬು ಅಂತೇಳಿ ಅವ್ರದ್ದು ಇಲ್ಲಿ ಮಾಡಲ್ಲ ವಿಡಿಯೋ, ಅವ್ರದ್ದು ಸುಮಾರು ಪವಾಡ ಆಗಿದೆ. ಆ ದುಡ್ಡು ಬಂದಿದೆ, ಮತ್ತೆ ಟ್ಯಾಕ್ಟ್ರಿ ತಗೊಂಡಿದ್ದಾರೆ, ಮತ್ತೆ ಇನ್ನೂ ಒಂದು ಹೊಸದು ಬುಕ್ ಮಾಡಿದ್ದಾರೆ, ಮತ್ತೆ ಇದಕ್ಕಿಂತ ಮುಂಚಿತವಾಗಿ ಅವ್ರು ಎಲ್ಲ ಸುಮಾರು ಪವಾಡ ಆಗಿದೆ. ಅವ್ರದ್ದು ಇಲ್ಲೆಲ್ಲ ಇನ್ನೂ ಒಂದ್ಸತಿ ಅವ್ರದ್ದು ರೆಕಾರ್ಡ್ ಮಾಡ್ತೀನಿ. ಯಾವತ್ತಂದ್ರೆ ಮೇ ಬಿ ನಾಳೆ ಹೋಗ್ಬೋದು ಅನ್ಸುತ್ತೆ ಅವ್ರ ಮನೆಗೆ. ನಾಳೆ ಹೋಗಿ ಆ ವಿಡಿಯೋ ಮಾಡಿ ಅನ್ಸ್ತೇನೆ ಅಂತ. ಅವತ್ತು ಅವ್ರಿಗೆ ಏನಾಗಿದೆ ಅವ್ರ ಧ್ವನಿ ಮುಖಾಂತರಲ್ಲಿ ಕೇಳೋಣ, ಆಯ್ತಲ್ವಾ? ಹೇಳ್ಕೊಡ್ತೀರಾ ಪವಾಡ ಆಗಿರೋದು? ಆಯ್ತು, ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವೇನು ಅಂದ್ಕೊಂಡಿದ್ರು ಅದೆಲ್ಲ ಯಶಸ್ವಿಯಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಚಿಂತಿಸಬೇಡಿ, ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರು ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಮಹಾನ್ ಗುರು ರಾಘವೇಂದ್ರ ಸ್ವಾಮಿಯವರು. ನಮ್ಮ ತಂದೆಯವ್ರಿಗೆ ಭಾಳ ಆರಾಮಿದ್ದಿದ್ರಿ. ನಾ ರಾಯರ ಹೆಸರು ಹೇಳ್ಕೊಂಡು ಹೂ ಪ್ರಸಾದ ಕೇಳಿದ ಅವಾಗೆ ಕೊಟ್ಟರು. ಮತ್ತು ಅವ್ರಿಗೂ ಹಾರ್ಟಿನ ಭಾಳ ಪ್ರಾಬ್ಲಮ್ ಇತ್ತು. ಅವರು ಈಗ ಆರಾಮಾಗಿ ಓಡಾಡಕತ್ತಾರ್ರಿ. ನಿಮ್ಮ ತಂದೆಯವರು ನೋಡಿ, ಅವರ ತಂದೆಯವರು ಕೂಡ ಹುಷಾರಿರಲಿಲ್ಲ, ಇವತ್ತು ಹುಷಾರಾಗಿ ನಡೆದಾಡ್ತಾ ಇದಾರಂದ್ರೆ ರಾಯರು ಇವತ್ತಿನ ಕಾಲದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು 354 ವರ್ಷ ಆಯ್ತು. ಇವತ್ತಿಗೂ ನಾವ್ಯಾರು ಭಕ್ತಾದಿಗಳಲ್ಲ, ನಾವೆಲ್ಲರೂ ರಾಯರ ಮಕ್ಕಳು. ಅಲ್ಲೇ ರಾಯಚೂರಿಗೆ ಅದಾರಪ್ಪಾಜಿ ಅವರು. ಅಂದ್ರೂ ಬೇಡ್ಕೋತಿದ್ದಿಲ್ಲ, ನಡ್ಕೋತಿದ್ದಿಲ್ಲ. ಈಗ ಹೋಗಿ ಬಂದ್ರು, ಅವ್ರಿಗೆ ಗಂಡ ಹೆಂಡತಿ ಹೋಗಿ ಬಂದ್ರು. ನಾನ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನಗೆ ಹೋಗಕ್ ಆಗಿಲ್ಲ. ಅವ್ರಿಗೆ ಕಳಿಸ್ಕೊಟ್ಟೆ ಇಬ್ರು ಗಂಡ ಹೆಂಡತಿ. ನೋಡ್ತಿರಲ್ವಾ ಎಷ್ಟು ಅದ್ಭುತವಾಗಿ ಪವಾಡ ಮಾಡ್ತಾರೆ. ಕೊಟ್ಟಿದಾರ ರಾಯರು ಯಾವ ಮುಖಾಂತರ ತೋರಿಸ್ಕೊಡ್ತಾರಂದ್ರೆ ಹೂವಿನ ಪ್ರಸಾದ ಮುಖಾಂತರದಲ್ಲಿ. ಎಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಫೋಟೋ ಇಟ್ಟು ಪೂಜೆ ಮಾಡ್ತಿರಲ್ವಾ, ಅಲ್ಲಿ ರಾಯರು ನಾನು ಇದ್ದೀನಿ ಮಗನೇ ಚಿಂತಿಸಬೇಡ ಅಂತಂದು ನಿಮಗೆ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಸೂಚನೆಯನ್ನು ಕೊಡ್ತಾರೆ. ರಥಸಪ್ತಮಿ ಇತ್ತಲ್ಲಪ್ಪಾಜಿ, ಅಲ್ಲಿ ರಾಯರ್ ಕೊಟ್ಟಾದ್ರೆ ಇಲ್ಲಿ ಆರತಿ ಒಳಗೆ ಬಿದ್ದದಪ್ಪಾಜಿ ಹೂವ. ನೋಡ್ತೀರಾ? ಇವ್ರಿಗೆ ಹೇಳಿದೆ ನೋಡಿ, ನಮ್ಮಪ್ಪ ಎಲ್ಲಿಂದ ಎಲ್ಲಿ ಬಂದಾರ ನೋಡಿ ಅಂತ. ಮುಂಚೆ ಇವ್ರು ಕೂಡ ನಂಬ್ತಿರ್ಲಿಲ್ಲ, ಎಲ್ಲಿ ನಿಮ್ಮಪ್ಪ ಅಂತ ಕೇಳ್ತಾರೆ. ಇಬ್ರು ಗಂಡ ಹೆಂಡತಿ ಬಹಳ ಜಗಳ ಆಡ್ತಿದ್ದೇವಪ್ಪಾಜಿ. ನನ್ನ ಮಗಳ ಅಂತಾಳಿ ಬಹಳ ಚೇಂಜ್ ಆಗಿರ್ ನೋಡಿ ಮಮ್ಮಿ ಅಂತ. ನೋಡಿ, ಈ ತಾಯಿ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಜಗಳ ಆಡ್ತಿದ್ರಪ್ಪಾಜಿ. ನಮ್ಮಪ್ಪ ಬರ್ತಾರೆ, ಈ ನಂಬಿಕೆ ಹೇಗೆ ಗೊತ್ತಾ? ಇವತ್ತು ನಾವು ಹೊರಗಡೆ ಎಲ್ಲಾದ್ರೂ ಹೋಗಿರ್ತೀವಿ, ಹೊರಗಡೆ ಹೋದಂತ ಸಂದರ್ಭದಲ್ಲಿ ನಮ್ಮ ಮನೇಲಿ ತಂದೆ ತಾಯಿ ಇದಾರೆ ಅಂತ ಒಂದು ನಂಬಿಕೆಯಿಂದ ಬರ್ತೀವ. ಮಂತ್ರಾಲಯದಲ್ಲಿ ನಮ್ಮ ತಂದೆ ಕುತ್ಕೊಂಡಿದಾರಂತೆ ಹೋಗಿ ನಂಬಿಕೆಯಿಂದ ನಿಮ್ಗೆ ಯಾಕೆ ಫಲ ಕೊಡುದಿಲ್ಲ? ನೀವು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ರಲ್ಲಪ್ಪಾಜಿ, ಇವರಿಗೆ ದರ್ಶನ ಸಿಗ್ಲಿಲ್ಲ. ನಮ್ಮ ಅಪ್ಪ ಅದನ್ ಬಾ ಅಂತೇಳಿ VIP ದರ್ಶನ ಕೊಟ್ಟಿನಿ ಕೇಳಪ್ಪಾಜಿ. ಹೊರಗಡೆ ಕರ್ಕೊಂಡು ಹೋಗಿನಪ್ಪಾಜಿ. ಮತ್ತೆ ಯಾರಿಗೂ ಏನು ಇದು ಇಲ್ಲ, ಸುಮ್ ಹೋದೆ, ಬರ್ರಿ ಅಂತ ಕರ್ಕೊಂಡು ಹೋದ್ರು. ನೋಡ್ತೀರಾ, ಇದೇ ರಾಯರ ಪವಾಡ. ರಾಯರು ಏನ್ ಹೇಳ್ತಾರೆ, ಮಕ್ಕಳೇ ಭಕ್ತಿ ಎಷ್ಟು ಸರಿ ಹೋಗಿ ಬಂದಿನಪ್ಪಾಜಿ, ನನಗೆ ಎಷ್ಟು ತೃಪ್ತಿ ಆಗ್ಲಿಲ್ಲಪ್ಪಾಜಿ. ಅಷ್ಟು ಸರಿ ನೋಡಿ ಬಂದಿನಿ. ನೋಡಿ, ಒಂದು ವಿಚಾರದಲ್ಲಿ ನಾನು ಏನ್ ಹೇಳ್ತೀನಿ ಗೊತ್ತಾ, ಇದು ಸೌಂಡ್ ಬರ್ತದ ನೋಡು, ಆ ಪೂಜೆ ಮಾಡಾಗ ಇದು ಬರ್ತದ, ಅಷ್ಟು ನೋಡ್ಬೇಕ್ರಿ. ಅದು ಹೇಳ್ತಾರಲ್ರಿ ರಾಯರ ಕಣ್ಣು ಇದು ನೋಡ್ಬೇಕಂತ. ಹಂಗಾಗಿ ಅಷ್ಟು ದೃಶ್ಯ ಇದಾಯ್ತ್ರಿ, ನನ್ನ ಮೈ ಏನು ರೋಮಾಂಚನ. ಇವಾಗ ನೋಡಿ, ಒಂದು ವಿಚಾರದಲ್ಲಿ ರಾಯರ ಮೇಲೆ ನಂಬಿಕೆ ಇಟ್ಟು ಹೋಗಿ, ಅರ್ಧಂಬರ್ಧ ನಂಬಿಕೆ ಇಡಬೇಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನನಗೆ ಅನುಗ್ರಹ ಮಾಡ್ತಾರೆ, ನನಗೆ ಭರವಸೆ ಇದೆ ರಾಯರ ಮೇಲೆ, ನನಗೆ ಅನುಗ್ರಹ ಮಾಡ್ತಾರೆ ಅಂತ ಒಂದು ನಂಬಿಕೆಯಿಂದ ನೀವು ಹೋದ್ರಿ ಅಂದ್ರೆ ನಿಮ್ಮನ್ನ ಕೈ ಹಿಡಿದು ಎತ್ತರಿಗೆ ಹಿಂಗೆ ಬಾ ಮಗನೇ ನಾನು ಇದೀನಿ ಅಂತಂದು ಹಿಂಗೆ ಕೈ ಹಿಡಿದು ಹಿಂಗೆ ಎತ್ತರಿಗೆ. ಚಿಂತಿಸಬೇಡ, ನಾನು ನಿನ್ನ ಒಟ್ಟಿಗೆ ಇರ್ತೀನಿ, ನಿನ್ನ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರ ನನ್ನ ಹೆಸರು ಕೂಗಿ ಅಂತ ಹೇಳ್ತಾರೆ. ನೋಡಿ, ಪಕ್ಷಿ ಇವಾಗಲೂ ಕೂಗ್ತಾ ಇದೆ, ಆಯ್ತಾ? ನಿಮ್ಮ ಧ್ವನಿ ಮುಖಾಂತರದಲ್ಲಿ ರಾಯರೇ ನೀವಿದ್ದೀರಾ ಅಂತ ನನ್ನ ಹೆಸರನ್ನು ಕೂಗಿ ಹೇಳು, ಸದಾಕಾಲ ನಾನು ನಿನ್ನ ಒಟ್ಟಿಗೆ ಇರ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಬೃಂದಾವನಕ್ಕೆ ಮಂತ್ರಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ಪ್ರದಕ್ಷಿಣೆ ಹಾಕಬೇಕು ಅಂತ ಒಂದು ಸಂಪೂರ್ಣವಾದ ಮಾಹಿತಿ ಕೂಡ ಕೊಡ್ತಾ ಇದ್ದೀನಿ ತಾಯಿ. ಖಂಡಿತ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ಮಾಡಿ, ನಿಮ್ಮೆಲ್ಲರಿಗೂ ಪವಾಡ ಆಗುತ್ತೆ, ಆಯ್ತಾ? ನನಗೆ ಆ ಪೇನ್ ಭಾಳ ಇತ್ತಪ್ಪಾಜಿ. ಅಲ್ಲಿ ಹೋಗಿ ಹೆಜ್ಜೆ ನಮಸ್ಕಾರ ಮಾಡಿದಪ್ಪಾಜಿ, ಏನೂ ಪೇನೇ ಇಲ್ಲ, ಆರಾಮಾಗಿ ಕಾಲು ನಡ್ಲಕ್ ಆಗ್ತಿದ್ದಿಲ್ಲ ಓದ್ಕೊಂಡು. ನೋಡ್ತೀರಾ, ನಾನು 2800 ಕಿಲೋಮೀಟರ್ ಪ್ರತಿನಿತ್ಯ ನಡೆದುಕೊಂಡು ಹೋಗ್ತಾ ಇದ್ದೆ. 2800 ಕಿಲೋಮೀಟರ್ ಕೇದಾರನಾಥಕ್ಕೂ ಹೋಗುವಾಗ ಪ್ರತಿನಿತ್ಯನೂ ಎಷ್ಟು ಕಿಲೋಮೀಟರ್, 30, 35, 40 ಕಿಲೋಮೀಟರ್ ನಡೀತಾ ಇದ್ದೆ. ನೋವೇ ಅನಿಸ್ತಿರ್ಲಿಲ್ಲ. ಇವತ್ತು 4800 ಕಿಲೋಮೀಟರ್ ಆಗುತ್ತೆ. ಅಯೋಧ್ಯೆಗೆ ಹೋಗೋದು ಅಷ್ಟೇ, ಅಯೋಧ್ಯೆಯಿಂದ ಬೇರೆ ಬೇರೆ ಕಡೆ 9 ತಿಂಗಳ ಹೋಗ್ತಾ ಇದ್ದೀನಿ. ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂದ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲತ್ತ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ಲಿ, ನೀವು ಮಕ್ಕಳು ಏನಂದಿದ್ರೆ ಅದೆಲ್ಲ ಯಶಸ್ವಿಯಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು
ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.